ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಓಕೆ, ಎಕ್ಸಾಮ್ ಟೈಮ್ ಹತ್ರ ಬರ್ತಾ ಇದೆ. ಮಕ್ಕಳಿಗೆ ಎಕ್ಸಾಮ್ ಟೆನ್ಷನ್ ಆದ್ರೆ ತಂದೆ ತಾಯಿಗೆ ಎಕ್ಸಾಮ್ ಫೀವರ್ ತರ. ಅಂದ್ರೆ ಅಫ್ಕೋರ್ಸ್ ಕೆಲವರು ತುಂಬಾ ಟೆನ್ಷನ್ ತಗೊಳ್ತಾರೆ, ಕೆಲವರು ಟೆನ್ಷನ್ ತಗೊಳ್ಳೋದಿಲ್ಲ. ಕೆಲವರು ಪ್ಯೂರ್ ಪ್ರೆಷರ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಬೇರೆಯವರು ತಗೊಳ್ಳೋ ಟೆನ್ಷನ್ ನೋಡಿ ಅಯ್ಯೋ ನಾನು ಇನ್ನೂ ಏನು ಪ್ರಿಪೇರ್ ಮಾಡಿಲ್ವಲ್ಲಪ್ಪ, ನಾನು ಟೆನ್ಷನ್ ತಗೋಬೇಕೇನೋ ಅಥವಾ ನಾನು ತಗೊಳ್ತಾ ಇಲ್ವೇನೋ ಅನ್ನುವಂಥ ಅನುಮಾನಗಳೆಲ್ಲ ಬರ್ತಿರುತ್ತೆ. ಎನಿವೇಸ್, ಸೊ ಮಕ್ಕಳದು ಎಕ್ಸಾಮ್ ಪೀರಿಯಡ್ ಆಗೋ ತನಕನೂ ಒಂಥರ ಟೆನ್ಷನ್ ಅಲ್ಲೇ ಇರ್ತೀವಿ ಅಲ್ವಾ? ಓಕೆ, ನನ್ನ ಮಗನ್ಗೂ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗತ್ತೆ. ಸೊ ಈಗ ನೀವು ನನ್ನ ಚಾನಲ್ ಅಲ್ಲಿ ನೋಡ್ತಿರಬಹುದು, ಮೈಸೂರು ಸೀರೀಸ್ ಒಂದಷ್ಟೆಲ್ಲ ಬರ್ತಾ ಇದೆ. ಸೊ ಈಗಾಗಲೇ ನೀವು ಒಂದಷ್ಟು ಸಾಕಷ್ಟು ವಿಡಿಯೋ ನೋಡಿರ್ಬೇಕು. CLS ವೆಜ್ ಅನ್ನೋದು ಅಂದ್ರೆ ಬಾಳೆ ಎಲೆ ಊಟ, ಜೋಳದ ರೊಟ್ಟಿ ಊಟದಲ್ಲಿ ಹೋಳಿಗೆ ಜೊತೆ ನಮಗೆ ಮೆಣಸಿನ್ಕಾಯಿ ಕೊಟ್ಟಿದ್ರು. ದಟ್ ವಾಸ್ ಅ ಸರ್ಪ್ರೈಸ್. ಸೊ ಅದನ್ನ ನೋಡಿದೀರಾ ಅನ್ಕೊಂಡಿದೀನಿ. ಅಂಡ್ ಆಲ್ಸೋ ಮಗಳಿಗೋಸ್ಕರ ಮಾಡಿದಂತ ರೆಸಿಪಿ ಬೊಂಬಾಟ್ ಬನ್ಸ್ ಅಂಗಡಿ ಆಯ್ತು ಅಂತ. ಸೊ ಬೊಂಬಾಟ್ ಬನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡಿ ವಿಡಿಯೋಸ್ನೆಲ್ಲ. ಅಂಡ್ ಆಲ್ಸೋ ಒನ್ ಮೋರ್, ನಾವೇನೊಂದು ಮಾಡಿದ್ದು ಮೈಲಾರಿ. ಅಫ್ಕೋರ್ಸ್ ಮೈಸೂರ್ಗೆ ಹೋದ್ಮೇಲೆ ಮೈಲಾರಿ ಶೂಟ್ ಮಾಡದೇ ಇದ್ರೆ ಆಗತ್ತಾ? ಅಗ್ರಹಾರದ ಮೈಲಾರಿ. ಸೊ ಎಲ್ಲಾ ವಿಡಿಯೋಸ್ ನೀವು ನೋಡಿದೀರಾ ಅನ್ಕೊಂಡಿದೀನಿ. ನೋಡಿಲ್ಲ ಅಂದ್ರೆ ನೋಡೋದನ್ನ ಮರಿಬೇಡಿ, ಓಕೆನಾ? ಸೊ ಈಗ ಮೈಸೂರು ಸೀರೀಸ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಕೂಡ ನಾವು ಮೈಸೂರ್ಗೆ ಹೋದಾಗ ಒಂದು ಜಾಗಕ್ಕೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಶೂಟ್ ಮಾಡಿದ್ವಿ. ಫಾರ್ ದ ವೆರಿ ಫಸ್ಟ್ ಟೈಮ್ ನಾವು ಅಲ್ಲಿಗೆ ಹೋಗಿದ್ದು. ಸೊ ಅದು ಯಾವುದು, ಆ ಜಾಗದ ವಿಶೇಷತೆ ಏನು, ಎಲ್ಲಾನು ಇವತ್ತಿನ ವಿಡಿಯೋನಲ್ಲಿ ನೀವು ತಿಳ್ಕೊಳ್ತಾ ಹೋಗ್ಬೋದು, ಓಕೆನಾ? ಸೊ ಅದಕ್ಕೆ ಮುಂಚೆ ಇವತ್ತು ಬೆಂಗಳೂರಲ್ಲಿ ನಮ್ಮ ಮನೆಯಲ್ಲಿ ನಾನ್ ನಿಮ್ಗೆ ಒಂದು ಪ್ರಾಡಕ್ಟ್ ನ ತೋರಿಸ್ಬೇಕು ಅಂತಿದ್ದೀನಿ. ಇದು ಒಂಥರ ಪುಟ್ಪುಟಾಣಿ ಪ್ರಾಡಕ್ಟ್, ಬಟ್ ಸಖತ್ ಎಫಿಷಿಯಂಟ್ ಆಗಿ ಕೆಲಸ ಮಾಡುತ್ತೆ. ಅಂಡ್ ಓಕೆ, ಜಾಸ್ತಿ ಡೀಟೇಲ್ಸ್ ಹೇಳಲ್ಲ. ಅದು ಯಾವ ಪ್ರಾಡಕ್ಟ್ ಅಂತ ನೀವು ನೋಡಿ ಆಮೇಲೆ ಡೀಟೇಲ್ ಆಗಿ ಮಾತಾಡ್ತೀನಿ. ಎಸ್, ಇದೇ ನಾನು ನಿಮ್ಗೆ ಹೇಳಿದಂತ ಪುಟಾಣಿ ಪ್ರಾಡಕ್ಟ್. ನೋಡಕ್ಕೆ ಪುಟಾಣಿ ಆದ್ರೂ ಕೆಲಸ ಮಾತ್ರ ಪಟಾಕಿ. ಸೊ ಎಸ್, ಇದು ಬಂದು ಅಗ್ಯಾರೋ ಪರ್ಸನಲ್ ಬ್ಲೆಂಡರ್. ಮಾಡೆಲ್ ಬಂದು ಗ್ಯಾಲಕ್ಸಿ. ನೋಡಿ ಹೆಸರೇ ಪರ್ಸನಲ್ ಬ್ಲೆಂಡರ್ ಅಂತ ಇಟ್ಬಿಟ್ಟಿದ್ದಾರೆ. ಸೊ ಎಸ್, ಇದ್ರ ಜೊತೆ ನಮ್ಗೆ ಏನೇನ್ ಬಂದಿದೆ, ಇದು ಹೇಗ್ ಕೆಲಸ ಮಾಡುತ್ತೆ ಎಲ್ಲದನ್ನು ನಾನು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಇದು ನನಗೆ 1 ವರ್ಷ ವಾರಂಟಿ ಜೊತೆ ಸಿಕ್ಕಿದೆ. ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಪರ್ಚೇಸ್ ಮಾಡಿದಂತ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಓಕೆ, ಈಗ ಡೀಟೇಲ್ ಆಗಿ ಈ ಪ್ರಾಡಕ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇ ತುಂಬಾ ಸ್ಟೈಲಿಶ್ ಆಗಿರುವಂತ ಮೇನ್ ಯೂನಿಟ್, ವಿಚ್ ಇಸ್ ದ ಮೋಟರ್ ಬೇಸ್. ಅಂಡ್ ಇದು ಬಂದು 400 ವಾಟ್ಸ್. ಇದು 2 ಸ್ಪೀಡ್ಸ್ ಅಂಡ್ 1 ಪಲ್ಸ್ ಫಂಕ್ಷನ್ ಜೊತೆ ಸಿಗುತ್ತೆ. ನೋಡಿ, ಈ ನಾಬು ಅದನ್ನ ಅಡ್ಜಸ್ಟ್ ಮಾಡಬಹುದು. ನೋಡಿ, ಇದ್ರ ಜೊತೆ ಇದಿಷ್ಟು ಅಟ್ಯಾಚ್ಮೆಂಟ್ಸ್ ಬಂದಿದೆ. 3 ಜಾರು ಮತ್ತೆ ಈ ಲಿಡ್ಸ್. ಇದೆಲ್ಲ ಏನು ಅಂತ ಡೀಟೇಲ್ ಆಗಿ ನೋಡೋಣ. ದಿಸ್ ಇಸ್ 4 ವಿಂಗ್ಡ್ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್. ಇದನ್ನ ವೆಟ್ ಬ್ಲೆಂಡಿಂಗ್ಗೆ ಯೂಸ್ ಮಾಡ್ತೀವಿ. ಲೈಕ್ ಸ್ಮೂದೀಸು, ಜ್ಯೂಸಸ್ಸು, ಚಟ್ನಿ, ಈ ಥರದಕ್ಕೆಲ್ಲ ಯೂಸ್ ಮಾಡಬಹುದು. ಅಂಡ್ ಇದು 2 ಫ್ಲಾಟ್ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಇರುವಂಥದ್ದು. ದಿಸ್ ವಿಲ್ ಬಿ ಯೂಸ್ಡ್ ಫಾರ್ ಗ್ರೈಂಡಿಂಗ್. ಅಂದರೆ ಡ್ರೈ ಸ್ಪೈಸಸ್ಸು, ಕಾಫಿ ಬೀನ್ಸು, ಮೆಣಸು, ಈ ಥರದ್ದೆಲ್ಲ. ನಾನು ಆಗಲೇ ತೋರಿಸಿದಾಗೆ ಇದರಲ್ಲಿ 3 ಜಾರ್ ಬರುತ್ತೆ. ಇದು ಬಂದು 700 ml. ಅಂಡ್ ಇದು ಮೀಡಿಯಂ ಸೈಜ್ಡ್, ವಿಚ್ ಇಸ್ 500 ml. ಅಂಡ್ ಇದು ಚಿಕ್ಕದು, ವಿಚ್ ಇಸ್ 300 ml. ಇದು ಬಂದು ಸ್ಟ್ರೈನರ್ ಲಿಡ್. ಅಂಡ್ ಆಲ್ಸೋ ನೀವೇನಾದ್ರೂ ಗ್ರೈಂಡ್ ಮಾಡ್ಕೊಂಡಿದ್ರೆ ನೋಡಿ, ಇದನ್ನ ಸುಮ್ಮನೆ ಹಾಗೆ ಪೋರ್ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ಬೋದು, ಆ್ಯಕ್ಚುಲಿ ಮಲ್ಟಿಪರ್ಪಸ್ ಥರ. ಆ್ಯಂಡ್ ಇದು ಬಂದು ಶೇಕ್ ಟು ಗೋ ಲಿಡ್. ಸೊ ನಾವೇನಾದರೂ ಒಂದು ಪ್ರೋಟೀನ್ ಶೇಕೋ ಆ ಥರದ್ದು ಏನಾದರೂ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಇದರಲ್ಲೇ ಕುಡಿಬಹುದು ಕೂಡ. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಸಾಲಿಡ್ ಲಿಡ್. ಈ 3 ಲಿಡ್ಗಳು ಏನಿದೆ ಇದನ್ನ 3 ಜಾರ್ಗಳಿಗೆ ಯೂಸ್ ಮಾಡಬಹುದು, ವಿಚ್ ಇಸ್ ವೆರಿ ವೆರಿ ಗುಡ್. ಇದ್ರ ಜೊತೆ ನಮಗೆ ಯೂಸರ್ ಮ್ಯಾನ್ಯುಯಲ್ ಬರುತ್ತೆ. ಸೊ ಅದನ್ನ ನೋಡಿಕೊಂಡು ನಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲ ತಿಳಿತಾ ಹೋಗುತ್ತೆ. ಇದಕ್ಕೆ 4 ಸಕ್ಷನ್ ಕ್ಯಾಪ್ಸ್ ಕೊಟ್ಟಿದ್ದಾರೆ. ಸೊ ಸಖತ್ತು ಸ್ಟಡಿ ಆಗಿರುತ್ತೆ. ನೋಡಿ, ತುಂಬ ಪವರ್ಫುಲ್ ಆಗಿದೆ. ನಾನಿವತ್ತು ಮೂಲಂಗಿ ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಮೂಲಂಗಿ ಸಾಂಬಾರಿಗೆ ಟೊಮೆಟೊ, ಹುಳಿ ಪುಡಿ, ಸ್ವಲ್ಪ ಕಾಯಿ, ಹುಣಸೆ ಹಣ್ಣು, ಉಪ್ಪು, ಸ್ವಲ್ಪ ನೀರು ಸೇರಿಸಿ ಇದರಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇದನ್ನ ನಾವು ಮಿಕ್ಸರು, ಗ್ರೈಂಡರು, ಸ್ಮೂದಿ ಮೇಕರು, ಜ್ಯೂಸ್ ಮೇಕರು, ಈ ಥರ ಎಲ್ಲನೂ ಯೂಸ್ ಮಾಡಬಹುದು. ಇದರಲ್ಲಿ 100% ಕಾಪರ್ ಮೋಟರ್ ಇದೆ. ಸೊ ಈಗಾಗಲೇ ಹೇಳಿದಾಗೆ 400 ವಾಟ್ಸ್ ಪವರ್ ಇರೋದ್ರಿಂದ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ಈಸಿಯಾಗಿ ಗ್ರೈಂಡ್ ಆಗಿಬಿಡುತ್ತೆ. ಪ್ಲಗ್ ಇನ್ ಮಾಡಿ ಆನ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಬ್ಲೂ ಇಂಡಿಕೇಶನ್ ಲೈಟ್ ಆನ್ ಆಗುತ್ತೆ. ಸೊ ನಾಬನ್ನ ನಾನು ಈಗಾಗಲೇ ಹೇಳಿದಾಗೆ ನಿಮಗೆ 1-2 ಸ್ಪೀಡಲ್ಲಿ ಯೂಸ್ ಮಾಡಬಹುದು. ಆ್ಯಂಡ್ ಆಲ್ಸೋ P ಅಂದರೆ ಪಲ್ಸ್ ಫಂಕ್ಷನ್ ಇದೆ, ಅದನ್ನು ಸಹ ನಾವು ಯೂಸ್ ಮಾಡಬಹುದು. ನೋಡಿ, ವಿತಿನ್ ಸೆಕೆಂಡ್ಸ್ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗೋಯ್ತು ಅಂತ. ಇದು ನೋಡೋದಕ್ಕೆ ಎಷ್ಟು ಸ್ಟೈಲಿಶ್ ಆಗಿದೆಯೋ, ಯೂಸ್ ಮಾಡೋದಕ್ಕೆ ಎಷ್ಟು ಎಫಿಷಿಯಂಟ್ ಆಗಿದೆಯೋ, ಕ್ಲೀನಿಂಗು ಮೇಂಟೆನೆನ್ಸ್ ಕೂಡ ಅಷ್ಟೇ ಈಸಿ ಆಗಿದೆ. ನೋಡಿದ್ರಿ ಅಲ್ವಾ, ಈ ನಮ್ಮ ಅಗ್ಯಾರೋ ಪರ್ಸನಲ್ ಬ್ಲೆಂಡರ್ ಏನ್ ಸಕ್ಕದ ಕೆಲಸ ಮಾಡ್ತು ಅಂತ. ಮಾಡೆಲ್ ನೆನ್ಪಿಟ್ಕೊಳ್ಳಿ, ಗ್ಯಾಲಕ್ಸಿ.
ಸೊ ಈ ಒಂದು ಪುಟಾಣಿ ಬ್ಲೆಂಡರ್, ಈ ತರ ಒಂದು ಪರ್ಸನಲ್ ಬ್ಲೆಂಡರ್ ನಿಮ್ ಕಿಚನ್ಗೂ ಬೇಕು ಅಂತ ಹೇಳಿದ್ರೆ ನಾನ್ ಪರ್ಚೇಸ್ ಮಾಡಿರುವಂತ ಲಿಂಕ್ ನ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಮೆಝಾನ್ ಇಂದ ನಾನು ಪರ್ಚೇಸ್ ಮಾಡಿದೆ. ಸೊ ಆ ಲಿಂಕ್ ನ ನೀವು ಚೆಕ್ ಮಾಡಬಹುದು. ಆದಷ್ಟು ಬೇಗ ನಿಮ್ ಮನೆಗೂ ಒಂದು ಪರ್ಸನಲ್ ಬ್ಲೆಂಡರ್ ನ ಆರ್ಡರ್ ಮಾಡ್ಕೋಬಹುದು. ಓಕೆನಾ? ಸೊ ಎಸ್, ನಾನೀಗ ಸದ್ಯಕ್ಕೆ ಬೆಂಗಳೂರಲ್ಲೇ ಇದ್ದೀನಿ. ಆದ್ರೆ ಮೈಸೂರ್ಗೆ ಹೋದಾಗ ಶೂಟ್ ಮಾಡಿದಂತ ವಿಡಿಯೋಸ್ ನ ನಿಮಗೋಸ್ಕರ ಹಾಕ್ತಾ ಇದೀವಿ. ಸೊ ಇವತ್ತು ಮೈಸೂರಲ್ಲಿ ನಾವ್ ಎಲ್ಲಿ ಹೋಗಿದ್ವಿ ಅಂದ್ರೆ, ಇವತ್ತು ಇನ್ ದ ಸೆನ್ಸ್ ಬರುವಂತ ವಿಡಿಯೋದಲ್ಲಿ ನಾವ್ ಎಲ್ಲಿ ಹೋಗಿದ್ವಿ, ಏನ್ ತಿಂದ್ವಿ, ಎಲ್ಲಾ ಡೀಟೇಲ್ಸ್ ನಿಮಗೋಸ್ಕರ. ಸಾಂಸ್ಕೃತಿಕ ನಗರಿ, ಅರಮನೆ ನಗರಿ ಮೈಸೂರು. ಎಸ್, ನಿಮಗೋಸ್ಕರ ಈ ಸಲ ರಜಾ ಸಿಕ್ತು ಅಂದ ತಕ್ಷಣ ಮೈಸೂರಿಗೆ ಟ್ರಿಪ್ ಹಾಕೊಂಡು ಬೇರೆ ಏನು ಮಾಡದೆ ಫುಡ್ ಬ್ಲಾಗಿಂಗ್ ಮಾಡ್ತಾ ಇದೀನಿ. ಸಾಕಷ್ಟು ವಿಡಿಯೋ ಮೈಸೂರಲ್ಲಿ ಸಿಗುವಂತಹ ವಿಶೇಷ ತಿನಿಸುಗಳ ಬಗ್ಗೆ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ಬೇಕು ಅನ್ನೋ ಆಸೆ ಕುತೂಹಲದಲ್ಲಿ ಮಾಡ್ತಾ ಇದ್ದೀನಿ ವಿಡಿಯೋಗಳನ್ನ. ಸೊ ಇವತ್ತು ಕಾಂತರಾಜ್ ಅರಸು ರಸ್ತೆ ರಾಮ ಮಂದಿರದ ಎದುರುಗಡೆನೆ ಇರುವಂತಹ ಬ್ರಾಹ್ಮಿನ್ಸ್ ಕೆಫೆಗೆ ಬಂದಿದೀವಿ. ಬ್ರಾಹ್ಮಿನ್ಸ್ ಕೆಫೆಗೆ ಇದೇ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಮೈಸೂರಲ್ಲಿ. ಸೊ ಇಲ್ಲಿ ಏನೇನ್ ಸಿಗುತ್ತೆ, ಯಾವ್ದು ಎಷ್ಟೆಷ್ಟು ಬೆಲೆ, ರುಚಿ ಹೇಗಿದೆ, ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಹಾಗಿದ್ರೆ. ಬ್ರಾಹ್ಮಿನ್ಸ್ ಕೆಫೆ ಮುಂದೆ ನಿಂತಿದ್ದೀನಿ, ಒಳಗೆ ಹೋಗಿ ತಿನ್ನೋಣ. ಓಕೆ, ಬನ್ನಿ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್. ನಮ್ಮ ಹೆಸರು ಪ್ರಸಾದ್ ಅಂತ. ಸರ್ ಬ್ರಾಹ್ಮಿನ್ಸ್ ಕೆಫೆ ಓಪನ್ ಆಗಿ ಎಷ್ಟು ದಿನ ಆಯ್ತು? ಓಪನ್ ಆಗಿ 5 ವರ್ಷ ಆಯ್ತು. 5 ವರ್ಷ ಆಯ್ತಾ? ಓಕೆ, ಏನ್ ಸರ್ ಸ್ಪೆಷಲ್ ಇವತ್ತು, ಏನೇನಿದೆ ಸ್ಪೆಷಲ್? ಇವತ್ತು ಶಾವಿಗೆ ಪುಳಿಯೋಗರೆ ಮಾಡಿಸಿದೀನಿ. ಶಾವಿಗೆ ಬಾತ್ ಖಾಲಿ ಆಯ್ತು. ಆಮೇಲೆ ಸಪೋಟಾ ಕೇಸರಿ ಬಾತ್ ಇದೆ. ಕೇಸರಿ ಬಾತ್ ಅಲ್ಲಿ 5 ತರ ಕೇಸರಿ ಬಾತ್ ಮಾಡಿಸ್ತೀನಿ, ಎಲ್ಲಾ ಹಣ್ಣು ಹಾಕಿ. ಇವತ್ತು ಸಪೋಟಾ ಕೇಸರಿ ಬಾತ್ ಮಾಡಿಸಿದೀನಿ. ಬ್ರೆಡ್ ಕೀರ್ ಇದೆ. ಆಮೇಲೆ ಬ್ರೆಡ್ ಕೀರ್ ಅಂತ ಸ್ವೀಟ್ ಮಾಡ್ತೀವಿ ಬ್ರೆಡ್ ಅಲ್ಲಿ. ಪಾಯಸದ ತರ ತುಂಬಾ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಬಿಸಿಬೇಳೆ ಬಾತು, ಪೊಂಗಲ್ಲು, ಪುಳಿಯೋಗರೆಗೆ ಇಲ್ಲೆಲ್ಲ ಹುಡ್ಕೊಂಡ್ ಬರ್ತಾರೆ. ಶಾವಿಗೆ ಪುಳಿಯೋಗರೆ ನಾನು ಫಸ್ಟ್ ಟೈಮ್ ಕೇಳಿದೆ. ಶಾವಿಗೆ ಪುಳಿಯೋಗರೆ ರೆಗ್ಯುಲರ್ ಆಗಿರುತ್ತೆ ನಮ್ಮಲ್ಲಿ. ಪುಳಿಯೋಗರೆ ಮಧ್ಯಾಹ್ನದ ಹೊತ್ತು ಮಾಡ್ತೀವಿ, ಬೆಳಗ್ಗೆ ಹೊತ್ತು ಶಾವಿಗೆ ಪುಳಿಯೋಗರೆ ಮಾಡ್ತೀವಿ. ಏನ್ ಟೈಮಿಂಗ್ಸ್ ಸರ್ ನಿಮ್ದು? ಟೈಮಿಂಗ್ಸ್ ಬೆಳಗ್ಗೆ 6 ಗಂಟೆಗೆ ಶುರು ಆದ್ರೆ ರಾತ್ರಿ 9 ಗಂಟೆ ತನಕ ಇರುತ್ತೆ. ರಜಾ ಯಾವತ್ತಾದ್ರೂ ಇದೆಯಾ? ರಜಾ ಮಾಡೋದೇ ಇಲ್ಲ. ರಜಾ ಮಾಡೋದಿಲ್ಲ. ವೆರಿ ನೈಸ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಓಕೆ, ಬಿಸಿಬೇಳೆ ಬಾತು ನಾನು ಕೇಳಿ ಎಕ್ಸ್ಟ್ರಾ ತುಪ್ಪ ಹಾಕಿಸ್ಕೊಂಡೆ ನಿಮಗೆ ತೋರ್ಸೋಕ್ಕೋಸ್ಕರ. ಇಲ್ಲಿ ನೋಡಿ, ಒಂದು ಬೆಣ್ಣೆ ಮಸಾಲೆನೂ ತಂದ, ಚೆನ್ನಾಗಿ ಬೆಣ್ಣೆ ಹಾಕಿದ್ದಾರೆ. ಅಯ್ಯೋ, ನಾನು ಯಾವ್ದಾದ್ರು ರೇಟ್ ಎಷ್ಟು ನೋಡ್ಲೇ ಇಲ್ಲ. ಈ 3 ಸೇರಿ 150 ರೂಪಾಯಿ ಆಯ್ತು. ಸಪ್ರೇಟ್ ಆಗಿ ನಾನು ರೇಟೇ ನೋಡ್ಲಿಲ್ಲ ರೀ. ಚಾನ್ಸೇ ಇಲ್ಲ. 50 ಇರಲ್ಲ, ಇದು ಬಹುಶಃ ಜಾಸ್ತಿ ಇರುತ್ತೆ. ಒಂದು 80 ರೂಪೀಸ್ ಇರಬಹುದೇನೋ. ಮಿಕ್ಕಿದು ಇದು ಶೇರ್ ಆಗಿರುತ್ತೆ. ಎನಿವೇ, ಬಿಸಿಬೇಳೆ ಬಾತ್ ಟ್ರೈ ಮಾಡ್ತಾ ಇದೀನಿ, ಟೇಸ್ಟ್ ಮಾಡ್ತಾ ಇದೀನಿ. ಸ್ವಲ್ಪ ಬುಂದಿ ಹಾಕಿದ್ದಾರೆ. ನೋಡೋಣ. ನೋಡಕ್ಕಂತೂ ಚೆನ್ನಾಗಿ ಕಾಣಿಸ್ತದೆ ಬಿಸಿಬೇಳೆ ಬಾತ್. ತುಂಬಾ ಚೆನ್ನಾಗಿದೆ ಬಿಸಿಬೇಳೆ ಬಾತು. ಸೂಪರ್ ಆಗಿದೆ ಬಿಸಿಬೇಳೆ ಬಾತು. ಅದು ಮೇಲೆ ನಾನು ಕೇಳಿ ಎಕ್ಸ್ಟ್ರಾ ತುಪ್ಪ ಬೇರೆ ಹಾಕ್ಸ್ಕೊಂಡಿದೀನಿ. ವಿಡಿಯೋ ಮಾಡ್ತಾ ಇದೀನಿ, ಎಕ್ಸ್ಟ್ರಾ ತುಪ್ಪ ಹಾಕಿ ಎಂದೆ. ಏನ್ ಗೊತ್ತಾ, ತುಂಬಾ ತರಕಾರಿ ಆತರ ಏನಿಲ್ಲ ಹಾಕಿದ್ದಾರೆ. ಕ್ಯಾಪ್ಸಿಕಮ್ ಕಾಣಿಸ್ತದೆ ನೋಡಿ, ಹುರ್ಲಿಕಾಯಿ ಕಾಣಿಸ್ತದೆ, ಅವರೆಕಾಯಿ ಇದೆ. ಅವರೆಕಾಯಿ ಅಲ್ಲ, ಸಾರಿ, ಬಟಾಣಿ. ನಾನು ಅವರೆಕಾಯಿ ಅನ್ಕೊಂತಿದ್ದು. ಹುರ್ಲಿಕಾಯಿ, ಬಟಾಣಿ ಎಲ್ಲ ತುಂಬಾ ಓವರ್ ಪವರಿಂಗ್ ಆಗಿ ಯಾವುದೂ ಇಲ್ಲ. ಬಟ್ ಇವ್ರ ಮಸಾಲೆ ಇದೆಯಲ್ಲ, ಬಿಸಿಬೇಳೆ ಬಾತ್ ಪುಡಿ ಇಂಪಾರ್ಟೆಂಟ್. ಅದು ಮಸಾಲೆ ಇಲ್ಲಿ ತನಕ ಹೌದು. ಆಕ್ಚುಲಿ ಮಧ್ಯ ಪೋರ್ಷನ್ ಕಟ್ ಮಾಡ್ಕೋಬೇಕಾಗುತ್ತೆ ಅಂತ. ಫುಲ್ ಪಲ್ಯ ಈ ಕಡೆ ಇದೆಯಾ ನೋಡ, ಹಂಗೇನೆ ಈ ಕಡೆ ಇದೆ, ಕಟ್ ಮಾಡ ನೋಡ. ಈ ಕಡೆ ಇಲ್ಲ, ಆ ಕಡೆ ಇಲ್ಲ, ಒಂದ್ ಕಡೆಗೆ ಬಂದ್ಬಿಟ್ಟಿದೆ ಅದು ಅಷ್ಟೇ. ಬಟ್ ಬಿಸಿಬೇಳೆ ಬಾತು ಸಕ್ಕತ್ ಇಷ್ಟ ಆಯ್ತು ನಮ್ಗೆ. ಕಾಯಿ ಚಟ್ನಿ ಕೊಟ್ಟಿದ್ದಾರೆ ಜೊತೆನಲ್ಲಿ. ನಂಗೆ ಸರ್ಪ್ರೈಸ್ ಖಾರ ಇದು. ಇರು ಚಿಕ್ಕ, ನಾನು ಇಷ್ಟು ಖಾರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಟ್ ಸರಿ ಖಾರ ಹೊಡಿತು. ಕಾಯಿ ಚಟ್ನಿನೂ ಚೆನ್ನಾಗಿದೆ, ಬಿಸಿಬೇಳೆ ಬಾತು ಸಕ್ಕದಾದ. ಅವರೆಕಾಳು ಉಪ್ಪಿಟ್ಟು ಮುಂಚೆ ದೋಸೆ ಒಂದು ಬೈಟ್ ಕೊಡುತ್ತೆ. ಹೌದಮ್ಮ, ಖಾಲಿ ಮಾಡಿ, ನಿನಗೆ ತಾನೇ ಅದು. ದೋಸೆನ ನೋಡಕ್ ಸೂಪರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಆ ಟೆಕ್ಸ್ಚರ್. ಓಹೋ ನೋಡಪ್ಪ, ಬೆಣ್ಣೆ ಅಂದ ಮೇಲೆ ಬೆಣ್ಣೆ ಇಲ್ಲದೆ ಇದ್ರೆ ಆಗತ್ತಾ? ಸೊ ಬೆಣ್ಣೆ, ಎಣ್ಣೆ ಎಲ್ಲಾನು ಚೆನ್ನಾಗೇ ಇದೆ ಇದ್ರಲ್ಲಿ. ಬರೀ ದೋಸೆ ಫಸ್ಟ್ ತಿನ್ನೋಣ.
ಲೈಟಾಗಿ ಹುಳಿ ಇದೆ ಅನಿಸ್ತಾ ಇದೆ ನಂಗೆ. ನಿಧಾನ ಕಣೋ. ದೋಸೆ ಹಿಟ್ಟು ಎಲ್ಲೋ ಒಂಚೂರು ಲೈಟಾಗಿ ಹುಳಿ ಇದೆ. ಪಲ್ಯ ಇಸ್ ಟು ಗುಡ್. ನೋಡಿ ಆಕ್ಚುಲಿ ನಾವು ಶನಿವಾರದ್ದು ಆಲೂಗಡ್ಡೆ ತಿನ್ನಲ್ಲ, ಇವತ್ತು ನಿಮಗೋಸ್ಕರ ಅದನ್ನ ಬ್ರೇಕ್ ಮಾಡಿದ್ದೀನಿ. ನಿಮಗೆ ರುಚಿ ನೋಡಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಶನಿವಾರ ಬ್ರೇಕ್ ಮಾಡಿ ಆಲೂಗಡ್ಡೆನ ಟೇಸ್ಟ್ ಮಾಡಿದ್ದೀನಿ. ಪಲ್ಯ ಸೂಪರ್ ಆಗಿದೆ. ಈರುಳ್ಳಿ ಹಾಕಿದ್ದಾರೆ, ಬಟಾಣಿ ಹಾಕಿದ್ದಾರೆ, ನೋಡಿ ಸಮವಾಗಿ ಬಂದಿದೆ. ಫುಲ್ಲು ಒಂಥರ ಪಿತ್ಕಾರಿ ಮಾಡ್ಬಿಟ್ಟಿಲ್ಲ. ನಾನು ಮಸಾಲೆ ದೋಸೆ ಮಸಾಲೆ ಪುರಿ ಅಂತ ಇದೀನಿ. ಮಸಾಲೆ ದೋಸೆ ಟೂ ಗುಡ್. ನೋಡಿ ಆದ್ರೆ ಕೈ ಜಿಡ್ಡಾಗೋಯ್ತು. ಕೈ ತೊಳ್ಕೊಂಡ್ಬಂದು ಉಪ್ಪಿಟ್ಟು ತಿಂತೀನಿ ಇಡ. ಅವರೆಕಾಯಿ ಉಪ್ಪಿಟ್ಟು. ಅವರೆಕಾಯಿ ಉಪ್ಪಿಟ್ಟಲ್ಲಿ ಬರೀ ಅವರೆಕಾಯಿ ಏನು ಇದ್ದಂಗಿಲ್ಲ, ಕ್ಯಾರೆಟ್ ಹಾಕಿದ್ದಾರೆ, ಹುರುಳಿಕಾಯಿ ಹಾಕಿದ್ದಾರೆ ಅನ್ಸುತ್ತೆ. ಎಸ್, ಹುರುಳಿಕಾಯಿ ಹಾಕಿದ್ದಾರೆ, ಕೊತ್ತಂಬರಿ ಸೊಪ್ಪು, ಸಾಸಿವೆ ಎಲ್ಲ ಕಾಣಿಸ್ತಾ ಇದೆ. ನೋಡುವ ಅವರೆಕಾಯಿ ಇರೋ ಪೋರ್ಷನ್ ತಗೊಳ್ಳೋಣ. ಅವರೆಕಾಳು ಉಪ್ಪಿಟ್ಟು ಸಕ್ಕತ್ತಾಗಿದೆ. ಇದನ್ನ ಖಾರ ಬಾತ್ ಅನ್ಬಾರ್ದಪ್ಪ ನನಗೆ, ಉಪ್ಪಿಟ್ಟಿದು. ಇವ್ರು ಅವರೆಕಾಯಿ ಖಾರ ಬಾತ್ ಅಂತ ಹಾಕಿದ್ದಾರೆ. ಖಾರ ಬಾತ್ ಅಂದ್ರೆ ಬಾತ್ ಪುಡಿ ಹಾಕೋ ಅಂತ. ಇದು ಉಪ್ಪಿಟ್ಟಿದು ಸೂಪರ್ ಆಗಿದೆ. ಮನೇಲಿ ಮಾಡೋ ಉಪ್ಪಿಟ್ಟು ತರ ಇದೆ. ಚೆನ್ನಾಗಿ ನಿಂಬೆ ಹಣ್ಣು ಹಿಂಡಿದ್ದಾರೆ. ಲೆಮನಿ ಆಗಿದೆ. ವೆರಿ ನೈಸ್. ನೋಡೋಣ, ಬೆಲೆಗಳು ತಿಳ್ಕೊಳಕ್ ಟ್ರೈ ಮಾಡ್ತೀನಿ ನಾನು, ಯಾವ್ದ್ಯಾವ್ದು ಎಷ್ಟೆಷ್ಟು ಅಂತ. 150 ರೂಪಾಯಿ ಅಂತೂ ಕೊಟ್ಟಾಯ್ತು 3 ಐಟಮ್ಗೆ. ನನಗೆ ತಿಂದಿದಂತ 3 ಐಟಮ್ಸು ಚೆನ್ನಾಗಿದೆ. ಆದ್ರೆ ಅದರಲ್ಲಿ ಒಂಥರ ಎತ್ತಿದ ಕೈ ಅಂತ ಅನ್ನಿಸ್ಕೊಂಡಿದ್ದು ಬಿಸಿಬೇಳೆ ಬಾತು. ಇಟ್ ಇಸ್ ವೆರಿ 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 ಫ್ಲೇವರ್ಫುಲ್. ಉಪ್ಪಿಟ್ಟು ಚೆನ್ನಾಗಿದೆ, ದೋಸೆನೂ ಚೆನ್ನಾಗಿತ್ತು. ಬಟ್ ಬಿಸಿಬೇಳೆ ಬಾತ್ ಇಸ್ ಲೈಕ್ ಔಟ್ಸ್ಟ್ಯಾಂಡಿಂಗ್. ದಪ್ಪ ಸಾಸಿವೆ ಹಾಕಿದ್ದಾರೆ ಇವ್ರು ನೋಡು. ಒಗ್ಗರಣೆಗೆ ದಪ್ಪ ಸಾಸಿವೆ ಹಾಕಿದ್ದಾರೆ, ಜೀರಿಗೆನೂ ಹಾಕಿದ್ದಾರೆ. ಅವರೆಕಾಳು ಅಲ್ಲೊಂದು ಇಲ್ಲೊಂದು ಸಿಗ್ತದೆ. ತುಂಬಾ ಏನು ನಾವು ಮನೇಲಿ ಮಾಡೋ ತರ ಅವರೆಕಾಳು ಉಪ್ಪಿಟ್ಟು ಅಂದ್ರೆ ಬರೀ ಅವರೆಕಾಳೇ ಸಿಗೋ ಹಂಗೆ. ಎಸ್ಪೆಷಲಿ ನಾನಂತೂ ಕಾಳು ಜಾಸ್ತಿ ಇರುತ್ತೆ, ಉಪ್ಪಿಟ್ಟು ಕಡಿಮೆ ಇರುತ್ತೆ, ಅಂದ್ರೆ ರವೆ ಕಡಿಮೆ ಇರುತ್ತೆ, ಆ ತರ ಹಾಕ್ತೀನಿ. ಸೊ ಆ ತರ ಏನಿಲ್ಲ. ಅವರೆಕಾಳು ಒನ್ ಆಫ್ ದ ತರಕಾರಿ ತರ ಅಲ್ಲೊಂದು ಇಲ್ಲೊಂದು ಸಿಗ್ತದೆ. ಅಂಡ್ ಅವರೆಕಾಳು ಫ್ಲೇವರು ಏನ್ ಸಪರೇಟ್ ಆಗಿ ಸಿಗ್ತಾ ಇಲ್ಲ ನನಗೆ. ಅಂದ್ರೆ ಇವಾಗ ಅವರೆಕಾಳು ಉಪ್ಪಿಟ್ಟು ಅಂದ್ರೆ ನಾವು ಅವರೆಕಾಳು ಫ್ಲೇವರ್ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಆ ತರ ಅದ್ರ ಫ್ಲೇವರ್ ಸಪರೇಟ್ ಆಗಿ ಸಿಗ್ತಿಲ್ಲ. ಬಟ್ ಉಪ್ಪಿಟ್ಟು ಇಸ್ ವೆರಿ ಟೇಸ್ಟಿ, ತುಂಬಾ ಚೆನ್ನಾಗಿದೆ. ಈರುಳ್ಳಿನೂ ಹಾಕಿದ್ದಾರೆ, ಈರುಳ್ಳಿನೂ ಇದೆ, ಕಡಲೆಬೇಳೆ, ಉದ್ದಿನಬೇಳೆ. ಸೊ ಆಕ್ಚುಲಿ ಇದನ್ನ ಅವರೆಕಾಳು ಉಪ್ಪಿಟ್ಟು ಅನ್ನೋದಕ್ಕಿಂತ ಇವ್ರು ಅವರೆಕಾಳು ಖಾರ ಬಾತ್ ತಂದಿದ್ದಾರೆ ಅನ್ನೋದಕ್ಕಿಂತ ನನ್ನ ಪ್ರಕಾರ ಮಿಕ್ಸ್ಡ್ ತರಕಾರಿ ಉಪ್ಪಿಟ್ಟು ಅಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೂಪರ್. ಕಾಯಿ ಚಟ್ನಿ ಕಾಂಬಿನೇಷನ್. ಬ್ರೆಡ್ ಖೀರು, ಇದು ಖಾರ ಪೊಂಗಲ್. ಖಾರ ಪೊಂಗಲ್ ಜೊತೆ ಕಾಯಿ ಚಟ್ನಿ ಮತ್ತೆ ಗೊಜ್ಜು ಎರಡು ಕೊಟ್ಟಿದ್ದಾರೆ. ಇದು ಬ್ರೆಡ್ ಖೀರ್. ನಾನು ಬ್ರೆಡ್ ಖೀರ್ ಅಂದ್ರೆ ಹೆಚ್ಚು ಕಡಿಮೆ ಬಾಸುಂದಿ ತರ ಕಾಣಿಸುತ್ತೆ ಅನ್ಕೊಂಡೆ, ಬಟ್ ಇದು ಬೇರೆ ತರ ಇದೆ. ಟೇಸ್ಟ್ ಮಾಡಿ ನೋಡೋಣ ಆಯ್ತಾ. ಇದು 30 ರೂಪಾಯಿ. ಓಕೆ, ಬ್ರೆಡ್ ಖೀರ್ 30, ಬಿಸಿಬೇಳೆ ಬಾತು, ಪೊಂಗಲ್ಲು ಎಲ್ಲ ರೈಸ್ ಬಾತ್ಗಳೆಲ್ಲ 50 ರೂಪಾಯಿ. ದೋಸೆ ಬಟರ್ ಮಸಾಲೆ ದೋಸೆ ತಗೊಂಡಿದ್ದು 70 ರೂಪಾಯಿ. ಉಪ್ಪಿಟ್ಟು 30 ರೂಪಾಯಿ. ಓಕೆನಾ. ಅಂಡ್ ಕಾಫಿ ನೋಡಿ, ಕಾಫಿ ಟೋಕನ್ ಇಲ್ಲಿ ಇದೆ ನನ್ನ ಹತ್ರ, 15 ರೂಪಾಯಿ. ಕಾಫಿ 15. ಸೊ ಅವಾಗ ಒಂದು ಚೇಂಜ್ ಕರೆಕ್ಟ್ ಆಗಿ ತಗೊಂಬನ್ನ ನಾವು 95 ಆಗಿತ್ತು. ಓಕೆ, ಸೊ 150 ಆಗಿತ್ತು, ಆಮೇಲೆ 95 ಆಯ್ತು. ಎನಿವೆ, ಈಗ ಬ್ರೆಡ್ ಆಕ್ಚುಲಿ ಏನೋ ಡ್ರೈ ಫ್ರೂಟ್ಸು ಹಾಕಿಲ್ಲ. ನಾನು ಡ್ರೈ ಫ್ರೂಟ್ಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಡ್ರೈ ಫ್ರೂಟ್ಸ್ ಏನಿಲ್ಲ, ಸಿಂಪಲ್ ಆಗಿ ಕಾಣಿಸ್ತಾ ಇದೆ. ಸೊ ಲೆಟ್ಸ್ ಟೇಸ್ಟ್. ಚೆನ್ನಾಗಿದೆ. ನಂಗೆ ಸ್ವೀಟ್ ಜಾಸ್ತಿ ಚೆನ್ನಾಗಿದೆ. ಸ್ವೀಟ್ ಇಷ್ಟಪಡೋರ್ಗಾದ್ರೆ ಸ್ವೀಟು ಓಕೆ ಅನ್ಸುತ್ತೆ, ನನಗೆ ಸ್ವೀಟ್ ಜಾಸ್ತಿ. ನೋಡಿ, ಇದು ಹಾಲಲ್ಲಿ ಬ್ರೆಡ್ ಹಾಕಿ ಕೈಂಡ್ ಆಫ್ ಖೀರ್ ಅಂದ್ರೆ ಪಾಯಸನೇ. ಸೊ ಪಾಯಸ ತರನೇ ಮಾಡಿದ್ದಾರೆ, ಪಾಯಸ ತರನೇ ಇದೆ ಇದು ಫುಲ್. ಬಟ್ ಡ್ರೈ ಫ್ರೂಟ್ಸ್ ಹಾಕಿದಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ಸುತ್ತೆ. ಒಂದು ಚುಚ್ಚು ಸುಮ್ಮನೆ ಡ್ರೈ ಫ್ರೂಟ್ಸ್ ನ ಪುಡಿ ಮಾಡಿ ಹಾಕಿದಿದ್ರು ಇದು ಎಲಿವೇಟ್ ಆಗಿರೋದು ಅನ್ಸುತ್ತೆ. ಏಲಕ್ಕಿ ಪುಡಿ ಹಾಕಿದ್ದಾರೆ. ಏಲಕ್ಕಿ ಪುಡಿ ಅಂತೂ ಘಮ ಬರ್ತಾ ಇದೆ. ನಂಗೆ ಇದು ಹೇಗೆ ಅನ್ನಿಸ್ತಿದೆ ಅಂದ್ರೆ, ಈ ಚಿರೋಟಿ ಬರುತ್ತೆ ಗೊತ್ತಾ, ಸ್ವೀಟ್ ಬರುತ್ತಲ್ಲ ಚಿರೋಟಿ, ಮದುವೆ ಮನೆಗಳಲ್ಲಿ ನಾವು ಚಿರೋಟಿಗೆ ಬಾದಾಮ್ ಹಾಲು ಹಾಕೊಂಡು ತಿಂತೀವಿ ಗೊತ್ತಾ, ಆ ತರ ಟೇಸ್ಟ್ ಬರ್ತಿದೆ. ಇದು ಎಕ್ಸಾಕ್ಟ್ ಆಗಿ ಅದೇ ತರ ಅನ್ಸ್ತದೆ. ಬಟ್ ಸ್ವಲ್ಪ
ಅಲ್ಲಿ ಆಗೊಂಚೂರು ಈಗೊಂಚೂರು ಕ್ರಿಸ್ಪಿನೆಸ್ ಸಿಗ್ತಾ ಇರುತ್ತೆ ಚಿರೋಟಿದು. ಇದು ಟೋಟಲಿ ಸಾಫ್ಟ್, ಫುಲ್ಲು ಸಾಫ್ಟ್ ಸಿಗುತ್ತೆ. ನಂಗೆ ಇವಾಗ ಖಾರ ಬೇಕೇ ಬೇಕು, ಸೊ ಹಾಗಾಗಿ ಖಾರ ಪೊಂಗಲ್ ತಿಂತಾ ಇದ್ದೀನಿ. ನೋಡಿ ಇಲ್ಲಿ ಚೂರು ತುಪ್ಪ ಹಾಕಿದ್ದಾರೆ, ಚೆನ್ನಾಗಿ ಜೀರಿಗೆ, ಮೆಣಸು, ಕಾಯಿ ಎಲ್ಲ ಕಾಣಿಸ್ತಾ ಇದೆ. ನೀರ್ ಕನ್ಸಿಸ್ಟೆನ್ಸಿ ಇದೆ ಇದು. ಹಸಿಮೆಣಸಿನ್ಕಾಯಿಯೂ ಹಾಕಿದ್ದಾರೆ. ತುಪ್ಪ ಪೋರ್ಷನ್ ಒಂಚೂರು ತಗೊಳ್ಳೋಣ. ಪ್ಲೇನ್ ಪೊಂಗಲ್ ಟ್ರೈ ಮಾಡೋಣ. ಖಾರ ಪೊಂಗಲ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಬೈಟಲ್ಲೇ ಚೆನ್ನಾಗಿ ಶುಂಠಿ ಮೆಣಸು ಎರಡೂ ಸಿಕ್ತು ನನಗೆ. ಶುಂಠಿ ಮೆಣಸು ಕಾಯಿ ಎಲ್ಲ ಹಾಕಿ ತುಂಬಾ ನೀರ್ ಕನ್ಸಿಸ್ಟೆನ್ಸಿ ಮಾಡಿದ್ದಾರೆ ನೋಡಿ. ಕೈಂಡ್ ಆಫ್ ಇದು ತುಂಬಾ ಸೂಪಿ ಕನ್ಸಿಸ್ಟೆನ್ಸಿ ನೋಡಿ. ಕೆಲವ್ರಿಗೆ ಈ ತರ ಕನ್ಸಿಸ್ಟೆನ್ಸಿ ಇಷ್ಟ ಆಗತ್ತೆ, ಕೆಲವ್ರಿಗೆ ಥಿಕ್ ಆಗಿದ್ರೆ ಇಷ್ಟ ಆಗತ್ತೆ. ಸೊ ಪ್ರಶಾಂತ್ಗೆ ಆಕ್ಚುಲಿ ಈ ತರ ನೀರಾಗಿರೋದು ತುಂಬಾ ಇಷ್ಟ. ನನಗೆ ಸ್ವಲ್ಪ ಗಟ್ಟಿ ಇರಬೇಕು, ಆ ತರ ಇಷ್ಟ ಆಗತ್ತೆ. ನಮ್ಮ ಅಮ್ಮ ಮಾಡ್ತಾರೆ ಆ ತರ ಆಕ್ಚುಲಿ ಒಂಚೂರು ಗಟ್ಟಿಯಾಗಿ, ನಂಗೆ ಅದು ಇಷ್ಟ. ಬಟ್ ಪ್ರಶಾಂತ್ ನೀರ್ ಇಷ್ಟ ಅಂತ ನನ್ನ ಮನೇಲೂ ಇದೇ ತರ ಮಾಡ್ತೀನಿ, ನೀರಾಗೆ ಮಾಡ್ತೀನಿ. ಗೊಜ್ಜು ಕೊಟ್ಟಿದಾರಲ್ಲ, ಆ ಗೊಜ್ಜನ್ ಟೇಸ್ಟ್ ಮಾಡೋಣ. ಈರುಳ್ಳಿ ಗೊಜ್ಜು, ಈರುಳ್ಳಿ ಟೊಮೆಟೊ ಹಾಕಿ ಗೊಜ್ಜು ಮಾಡಿದ್ದಾರೆ. ಮೈಕ್ ಆನ್ ಇದೆಲ್ಲ. ಸಕದಾದ ಗೊಜ್ಜು, ಸಕದಾದ ಹುಣಸೆಹಣ್ಣು ಮುಂದೆ ಹಾಕಿ ತುಂಬಾ ಚೆನ್ನಾಗಿದೆ. ನಾಟ್ ಲೈಕ್ ಆ ತರ ಪಕ್ಕ ಹುಳಿ ಗೊಜ್ಜು ತರ ಇಲ್ಲ ಇದು, ಬಟ್ ಈರುಳ್ಳಿ ಟೊಮೆಟೊ ಗೊಜ್ಜೆ, ಬಟ್ ಕಾಂಬಿನೇಷನ್ ಚೆನ್ನಾಗಿರಬಹುದು. ಪ್ರಶಾಂತ್ ಫೇವ್ರೆಟ್ ಪೊಂಗಲ್ಲಿಗೆ ಗೊಜ್ಜು ಹಾಕೊಳ್ತಾ ಇದೀನಿ ಕಾಂಬಿನೇಷನ್. ಮೆಣಸಿನ್ಕಾಯಿ ಬಂದ್ಬಿಟ್ಟಿದೆ, ಬೇಡ. ಪೊಂಗಲ್ ಜೊತೆ ಒಂದ್ಸಲ ಕಾಯಿ ಚಟ್ನಿ ಜೊತೆ ತಿನ್ನೋಣ. ಚೆನ್ನಾಗಿದೆ. ಸಣ್ಣ ಮಕ್ಕಳಿಗೆ ನಾವೇ ತಿನ್ಸ್ಬಿಡ್ಬೋದು, ಅಂದ್ರೆ ಮೆಣಸು ಜೀರಿಗೆ ಎಲ್ಲ ತೆಗ್ದಾಕ್ಬೇಕು. ಬಟ್ ಇಲ್ಲ ಅಂದ್ರೆ ಚಲ್ಲುತ್ತೆ ಅನ್ನೋ ಟೆನ್ಷನ್ ಅಲ್ಲಿ ತಿಂತಾ ಇರ್ಬೇಕಾಗತ್ತೆ. ಬಟ್ ಐ ಲೈಕ್ ಪೊಂಗಲ್ಗಿಂತ ಬಿಸಿಬೇಳೆ ಬಾತ್ ತುಂಬಾ ಇಷ್ಟ ಆಯ್ತು. ಇದು ಬಂದು ನ್ಯೂ ಕಾಂತರಾಜ್ ಅರಸ್ ರಸ್ತೆ, ರಾಮ ಮಂದಿರದ ಎದುರುಗಡೆನೆ ಬರುತ್ತೆ. ಓಕೆನಾ, ನ್ಯೂ ಕಾಂತರಾಜ್ ಅರಸ್ ರಸ್ತೆ, ರಾಮ ಮಂದಿರದ ಎದುರುಗಡೆ. ಮಹೇಶ್ ಪ್ರಸಾದ್, ತುಂಬಾ ಹಳೆ ಹೋಟೆಲ್ ಇದೆಯಲ್ಲ ಮಹೇಶ್ ಪ್ರಸಾದ್, ಅದ್ರ ಪಕ್ಕದಲ್ಲೇ ಬರುತ್ತೆ. ಒಂಚೂರು ಮುಂದೆ ಬಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ನೀವು ಬ್ರಾಹ್ಮಿನ್ಸ್ ಕೆಫೆ ಅಂತ ಇಲ್ಲ, ನಮಗೆ ಗೂಗಲ್ ಮ್ಯಾಪ್ ಅಲ್ಲಿ ಬ್ರಾಹ್ಮಿನ್ಸ್ ಕೆಫೆ ಅಂತ ಹಾಕೊಳ್ಳಿಲ್ಲ, ಮಹೇಶ್ ಪ್ರಸಾದ್ ಅಂತ ಹಾಕೊಂಡು ಅದ್ರ ಪಕ್ಕಕ್ಕೆ ಬಂದ್ವಿ ನಾವು ಹಂಗೆ. ಸೊ ರಾಮ ಮಂದಿರದ ಎದುರುಗಡೆನೆ ಬರುತ್ತೆ ನ್ಯೂ ಕಾಂತರಾಜ್ ಅರಸ್ ರಸ್ತೆ. ಫಿಲ್ಟರ್ ಕಾಫಿ ನೋಡಲು ಸೊಗಸಾಗಿ ಕಾಣುತ್ತಿದೆ. ನೈಸ್. ಹೌದಾ? ನೈಸ್. ಹೌದಾ, ಮೈಸೂರವ್ರೇನಾ ನೀವು? ನಿನ್ನ ಹೆಸರು? ನಮಸ್ತೆ ಮಾಡ್ತೇವ. ನಿದ್ದೆ ಇನ್ನು ಪಾಪ, ನಿದ್ದೆನಮ್ಮ? ನಿದ್ದೆನಾ? ಕಾಫಿ ಚೆನ್ನಾಗಿದೆ, ಸಕ್ಕರೆ ಕಡಿಮೆ ಇದೆ, ಚೆನ್ನಾಗಿದೆ ಕಾಫಿ. ಇಲ್ಲಿ ನನ್ನ ಮಗ ಏನೋ ತರಲೆ ಮಾಡ್ತಾ ಇದ್ದಾನೆ, ನಿಂದೆ ಗೊತ್ತಾಗ್ತಾ ಇದೆ ನನ್ಗೆ. ಸುಮ್ನೆ ಗೊತ್ತಾದ್ರೂ ಗೊತ್ತಾಗದೆ ಇರೋಂಗಿರೋದು ನೋಡಿ, ಇಲ್ಲಿ ನೋಡಿ. ಸೊ ಓವರ್ ಆಲ್ ನಾವ್ ಏನೇನ್ ತಿಂದ್ವಿ ಇಲ್ಲಿ? ಹಂಗೆ ಬಿಸಿಬೇಳೆ ಬಾತ್ ಬಿಟ್ಟು ಇನ್ನೇನು ತಲೆಗೆ ಬರ್ತಾನೆ ಇಲ್ಲ, ಅಷ್ಟು ಇಷ್ಟ ಆಯ್ತು ಬಿಸಿಬೇಳೆ ಬಾತು. ಸೊ ಓಕೆ, ಎಸ್, ನನಗೆ ಇಷ್ಟ ಆಗಿದ್ದ ಪ್ರಕಾರನೇ ಹೋಗ್ತೀನಿ. ಬಿಸಿಬೇಳೆ ಬಾತ್ ಫಸ್ಟ್, ನನಗೆ ಉಪ್ಪಿಟ್ಟು, ಇವರಿಬ್ಬರಿಗೆ ದೋಸೆ, ಬಟರ್ ಮಸಾಲೆ ದೋಸೆ, ಆಮೇಲೆ ಪೊಂಗಲ್ಲು, ಲಾಸ್ಟ್ ಅಲ್ಲಿ ಬ್ರೆಡ್ ಖೀರು, ಕಾಫಿ ಆಮೇಲೆ ಬ್ರೆಡ್ ಖೀರು ಅಂತೀನಿ ನಾನು. ಯಾಕಂದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ. ಅದೇ ಮೇ ಬಿ ನಾನು ಖೀರ್ ಅಂದಾಗ ಒಂಚೂರು ಏನೋ ಡ್ರೈ ಫ್ರೂಟ್ಸ್ ಇರುತ್ತೆ, ಅಥವಾ ಬ್ರೆಡ್ ಇನ್ನೊಂದು ಸ್ವಲ್ಪ ಸಣ್ಣ ಸಣ್ಣಕ್ಕಾದ್ರೂ ಹಾಕಿರ್ಬಹುದಿತ್ತೇನೋ, ಗೊತ್ತಿಲ್ಲ. ಇಟ್ ಇಸ್ ಜಸ್ಟ್ ಮೈ ಥಾಟ್. ಎನಿವೆ ಬ್ರೆಡ್ ಖೀರು ಫಸ್ಟ್ ಟೈಮ್ ತಿಂದಿದ್ದಾಯ್ತಾ ನಾನು. ಸೊ ಎಸ್, ಓವರ್ ಆಲ್ ಇವ್ರಿಗೆ ನಾನು 5ಗೆ 4.5 ಕೊಡ್ತೀನಿ. ಚೆನ್ನಾಗಿದೆ ಬ್ರಾಹ್ಮಿನ್ಸ್ ಕೆಫೆ. ಇಲ್ಲಿ ಸುತ್ತಮುತ್ತ ಇರೋರು ಅಥವಾ ಈ ಸಲ ಮೈಸೂರಿಗೆ ಪ್ಲಾನ್ ಮಾಡ್ತಿರೋರು
ಇದು ಬಂದು ನ್ಯೂ ಕಾಂತರಾಜ ರಸ್ತೆ, ಶ್ರೀರಾಮ್ ಮಂದಿರ ಎದುರುಗಡೆನೆ ಇದೆ. ಬ್ರಾಹ್ಮಿನ್ಸ್ ಕೆಫೆ ಅಂತ ಕಾಣಿಸುತ್ತೆ ನಿಮಗೆ. ಸೊ ಒಂದ್ಸಲ ಬಂದು ಟ್ರೈ ಮಾಡಿ. ನಿಮಗೇನ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಇಲ್ಲಿ ಇವತ್ತು ಸಪೋಟ ಕೇಸರಿ ಬಾತ್ ಇದೆ ಅಂದ್ರು, ಶಾವಿಗೆ ಪುಳಿಯೋಗರೆ ಇದೆ ಅಂದ್ರು, ಬಟ್ ಅದೆಲ್ಲ ನಾವು ಟ್ರೈ ಮಾಡಕ್ ಆಗ್ಲಿಲ್ಲ. ಸೊ ನೀವೇನಾದ್ರೂ ಟ್ರೈ ಮಾಡಿದ್ರೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಇವತ್ತಿನ ಎಪಿಸೋಡು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ ಬೈ ಬೈ, ಲವ್ ಯು ಆಲ್.